ನಮಸ್ಕಾರ. RS ಅಸ್ಟ್ರಾಲಜಿಗೆ ಸ್ವಾಗತ. ಶನಿಯು ತನ್ನ ವಕ್ರಿಗತಿಯನ್ನು ತ್ಯಜಿಸಿ ನೇರವಾಗಿದ್ದಾನೆ ಕುಂಭರಾಶಿಯಲ್ಲಿ. ನವೆಂಬರ್ 15, 2024 ಮಾರ್ಚ್ 29, 2025 ಇಂದು ನಾವು ಮೇಷಲಗ್ನದವರ ಬಗ್ಗೆ ತಿಳಿದುಕೊಳ್ಳೋಣ. ಮೇಷಲಗ್ನದವರಿಗೆ ಶನಿಯು 11ನೇ ಮನೆಯಲ್ಲಿ ನೇರವಾಗಿದ್ದಾನೆ ಕುಂಭರಾಶಿಯಲ್ಲಿ. ಇವನ ದೃಷ್ಟಿಯು 1, 5, 8ನೇ ಮನೆಗೆ ಇರುತ್ತದೆ. ಮೇಷಲಗ್ನದವರಿಗೆ ಯಾವ ಒಂದು ಫಲವನ್ನು ಕೊಡುತ್ತಾನೆ ಶನಿಯು ಎಂದು ತಿಳಿದುಕೊಳ್ಳೋಣ. ಎಜುಕೇಷನ್ ವೈಸ್ ನಿಮಗೆ ಚೆನ್ನಾಗಿದೆ. ನೀವು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ನ ಪಡ್ಕೋಬೋದು. ಯಾವ ಒಂದು ಹಾರ್ಡ್ ವರ್ಕ್ ನೀವೇನು ಇಷ್ಟು ತಿಂಗಳು ಮಾಡಿದ್ದೀರೋ ಆ ಒಂದು ಇದಕ್ಕೆ ನಿಮಗೆ ಪ್ರತಿಫಲ ಸಿಗುತ್ತೆ. ಜಾಬ್ ಮತ್ತು ಬಿಸ್ನೆಸ್ನ ನೋಡೋ ಹಾಗಿದ್ರೆ ಇಟ್ ಈಸ್ ಅ ವೆರಿ ಗುಡ್ ಟೈಮ್. ನಿಮಗೆ ವರ್ಕ್ ಅಲ್ಲಿ ಇನ್ಕ್ರೀಸ್ ನೋಡ್ಬೋದು, ಆಮೇಲೆ ಇನ್ಕಮ್ ಇನ್ಕ್ರೀಸ್ನ ನೋಡ್ಬೋದು, ಕೆರಿಯರಲ್ಲಿ ನೀವು ಫಾರ್ವರ್ಡ್ನ ನೋಡ್ಬೋದು. ನಿಮ್ಮ ಹಾರ್ಡ್ ವರ್ಕು ಮತ್ತು ಪ್ರೀವಿಯಸ್ ಪ್ಲ್ಯಾನಿಂಗ್ ನೀವೇನೇನು ಮಾಡ್ಕೊಂಡಿದ್ರೆ ಅದಕ್ಕೆಲ್ಲ ನಿಮಗೆ ಫ್ರೂಟ್ಫುಲ್ನೆಸ್ ಸಿಗುತ್ತೆ, ಸಕ್ಸಸ್ ಸಿಗುತ್ತೆ. ನಿಮಗೆ ಒಂದು ನ್ಯೂ ಬಿಸ್ನೆಸ್ ಆಪರ್ಚುನಿಟೀಸ್ ಸಿಗುತ್ತೆ. ನೀವು ಇವಾಗ ಒಂದು ನೆಗೆಟಿವ್ ಥಾಟ್ಸಿಂದ ಹೊರಗೆ ಬಂದು ಪಾಸಿಟಿವ್ ಥಾಟ್ಸಿಂದ ಇಟ್ಕೊಂಡು ಫುಲ್ ಎಂಥೂಸಿಯಾಸಮಿಂದ ನ್ಯೂ ಐಡಿಯಾಸ್, ನ್ಯೂ ಕ್ರಿಯೇಟಿವ್ನೆಸ್ಸಿಂದ ನ್ಯೂ ಆಪರ್ಚುನಿಟೀಸ್ ನಿಮಗೆ ಸಿಗೋದ್ರಿಂದ ನೀವು ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೀವು ಈ ಒಂದು 4 ತಿಂಗಳಲ್ಲಿ ನಿಮಗದು ಪ್ರತಿಫಲ ಸಿಗ್ತಾ ಹೋಗುತ್ತೆ. ಹೆಲ್ತ್ ವೈಸ್ ನೋಡೋ ಹಾಗಿದ್ರೆ ನೀವು ಏನು ಆಹಾರನ ತೊಗೊತೀರ ಅದರ ಕಡೆ ಒಂದು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಮೇಜರ್ ಪ್ರಾಬ್ಲಮ್ಸ್ ಅಂತ ಏನೂ ಇಲ್ಲ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಆಹಾರದ ಕಡೆ ಒಂದು ಸ್ವಲ್ಪ ಗಮನ ಇರಲಿ. ಮ್ಯಾರೇಜ್ ವೈಸ್ ಇಟ್ ಈಸ್ ಗುಡ್, ನಾಟ್ ಸೋ ಮೇಜರ್ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ. ಮೇಷಲಗ್ನದವರು ಯಾವ ಒಂದು ರೆಮಿಡಿ ಮಾಡಿಕೊಂಡ್ರೆ ನಿಮಗೆ ಈ ಒಂದು 4 ತಿಂಗಳು ಅದರದ್ದು ಪಾಸಿಟಿವಿಟಿ ತೊಗೋಬೋದು ಅನ್ನೋಂಗಿದ್ರೆ ನೀವು ಹನುಮಾನ್ಜಿನ ಪೂಜೆ ಮಾಡ್ಬೋದು. ಶಿವ ಮಂತ್ರನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಅದ್ರದ್ದು ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ ಶನಿದೇವ. ಗೋಚಾರ ಫಲದ ಎಫೆಕ್ಟ್ಸ್ ನಮ್ಮ ಮೇಲೆ ಆಗೋದು 30%. ನಮ್ಮ ಜಾತಕದಲ್ಲಿ ಯಾವ ಒಂದು ದಶಾ ಭುಕ್ತಿ ನಡೀತಾ ಇದೆ ಅನ್ನೋದ್ರ ಮೇಲೆ ಎಫೆಕ್ಟ್ಸ್ ಇರುತ್ತೆ. ನಿಮ್ಮ ಒಂದು ಜಾತಕದಲ್ಲಿ ಶನಿಯ ಒಂದು ದಶಾ ನಡೀತಾ ಇದ್ದರೆ ಈ ಒಂದು ಎಫೆಕ್ಟ್ಸ್ ಇರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.